ಅಂತಂದ್ರಿ. ಏನ್ ಯಾಕೆ ಲೆಕ್ಕ ಕೊಡಿ ಅಂತಿದ್ದೀರಿ? ಏನ್ ಲೆಕ್ಕ ಸರಿಯಾಗಿ 2008ರಿಂದ ಯಾರ ಲೆಕ್ಕನ ಕೊಟ್ಟಲ್ರಿ ಇದಕ್ಕೆ. ಕೋಟಿ ಗಂಟ್ಲೆ ಹಗರಣ ಆಗಿದೆ ಈ ಮಠದಾಗ. ಅದನ್ನ ಲೆಕ್ಕ ಕೇಳ್ತಾರ, ಲೆಕ್ಕ ಕೊಡ್ರಿ ಅಂತ ಕೇಳ್ತಾರ. ಯಾರು ಹಗರಣ ಮಾಡಿದ್ರು? ಧರ್ಮದರ್ಶಿಗಳು ಅವರು ಕಮಿಟಿ ಅವರೆಲ್ಲ ಸೇರಿ ಹಗರಣ ಮಾಡಿದ್ದಾರೆ. ಅದಕ್ಕೆ ಆ CCTV ಫುಟೇಜ್ ಚರ್ಚೆಗಳು ಅವನ್ನೆಲ್ಲ ನಾವು ಪೂಜಾರಿ ಕಡೆ ಮಾಡ್ಕೊಂಡ್ ತಗೊಂಡ್ ಚಂದ್ರಶೇಖರ್ ಪೂಜಾರಿ ಕಡೆ ತಗೊಂಡೋಗಿದಾರಂತ್ರಿ. ಅದನ್ನ ನಾವು ನೋಡಿ ಅದನ್ನ ಅವಾಗ ಈಗೆಲ್ಲ ಇವತ್ತು 24 ಮೀಟಿಂಗ್ ಐತಿ ಬರ್ರಿ ಅಂದ್ರೆ ಬಂದಿರಿ ಸರ್ ನಾವು. ಮತ್ತೆ ನಮ್ಗೆ ಅಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ನೋಡಿದಾಗ ಇಲ್ಲಿ ವಚನಾನಂದ ಶ್ರೀಗಳ ಪದಚ್ಯುತಿಗೆ ಲೆಕ್ಕ ನಡೀತಾ ಐತೆ. ಹಿಂದೆ ಸಿದ್ಧಲಿಂಗ ಶ್ರೀಗಳನ್ನವ್ರನ್ನ ಕೆಳಗಿಳಿಸಿದ್ರು. ಅವಾಗೆಲ್ಲ ಹಿಂಗ್ ಲೆಕ್ಕ ಕೇಳಿದಾಗೆಲ್ಲ ಸ್ವಾಮಿಯವ್ರನ್ನ ಬದಲಾಗ್ತಾ ಹೋಗ್ತಾ ಬರ್ತಾರ ಸರ್. ಅವ್ ಲೆಕ್ಕ ಈಗ ನಾನ್ ಲೆಕ್ಕ ಕೇಳಿದ ನಿಮ್ ಮಠದಿಂದ ಹೊರಗಡೆ ಮಠದ ಬರ್ಬಾರ್ದು ಸರಿ. ಈಗ ಭಟ್ಗಳು ಅಂದ್ರೆ ಸಮಾಜಕ್ಕೆ ಪೂರಕವಾಗಿರ್ಬೇಕು, ಸ್ವಾಮೀಜಿಗಳ ಮಾತನ್ನ ಕೇಳಬೇಕು. ಇಲ್ಲಿ ಸ್ವಾಮೀಜಿಗೆ ಎಲ್ಲ ಲೆಕ್ಕ ಕೇಳಕ್ ಕೊಟ್ಟವ್ರೆ. ಸ್ವಾಮೀಜಿಗಳಿಗೆಲ್ಲ ಲೆಕ್ಕ ಕೇಳಿ ಧರ್ಮದರ್ಶಿಗಳು ಅವ್ರನ್ನ ಲೆಕ್ಕ ಕೇಳಿದಾರೆ. ಇನ್ನಿದ್ದ ಭಕ್ತರು ನ್ಯಾಯ ಕೇಳಕ್ ಹೋದ್ರೆ ನೀವೇ ಹೊರಗ್ ನಡ್ರಿ, ಇಲ್ಲಿ ಮಠದಾಗ ಏನ್ ಕೆಲ್ಸ ನಿಮ್ದು ಅಂತ ಹೇಳ್ತಾರ್ರಿ. ಅಂದ್ರೆ ಈ ಪಂಚಮಸಾಲಿ ಮಠ ಕೂಡ ಕಂಪ್ಲೀಟ್ ಧರ್ಮದರ್ಶಿಗಳ ಕೈ ವಶಕ್ಕೆ ತಗೊಂಡ್ರಿ ಅವ್ರು. ಅವೆಲ್ಲ ಸರಿ ಆಗ್ಬೇಕು. ಅವೆಲ್ಲ ಸರಿ ಆಗ್ಬೇಕ್ರಿ, ಲೆಕ್ಕ ಕೊಡ್ಬೇಕ್ರಿ ಅಷ್ಟೇ, ಇನ್ನೇನಲ್ಲ. ನಿಮ್ಮ ಹೆಸರು? ರಾಜಶೇಖರ್ ಅಂತಾರೆ. ಏನ್ ಮಾಡ್ತೀರಿ? ವ್ಯವಸಾಯ ರೀ. ವ್ಯವಸಾಯ ಮಾಡ್ತೀರಿ. ಏನ್ ಆಗ್ತಿದೆ ಸರ್ ಬಡ್ತಲ್ಲ? ಇಲ್ಲಿ 2008 ಹಗರಣ ಆಕ್ಯಂತಾನ ಬಂದೈತ್ರಿ. 2008 ಹಗರಣ ಆಗ್ತಾ ಐತ್ರಿ. ಲೆಕ್ಕ ಕೊಡ್ತಾ ಇಲ್ಲ ಭತ್ತ ಕೊಡ್ತಾರ, ರೈತರೆಲ್ಲ ದೇಣಿಗೆ ಕೊಡ್ತಾರ, ರಸೀದಿ ಕೊಡ್ತಾ ಇಲ್ಲ. ರಸೀದಿ ಕೊಟ್ಟ ಹಂಗೆ ಮುಚ್ಚಕ್ಕೇನದು ಅಲ್ಲೆಲ್ಲೇ ಹೊಡೆದಾಕಿ ಆ ಲೆಕ್ಕ ಕೊಡ್ತಾ ಇಲ್ರಿ. ರೈತರಾಗ್ಲಿ ಭಕ್ತರಾಗ್ಲಿ ದವಸ ಧಾನ್ಯ ಹಣ ಏನ್ ಕೊಟ್ರು ಲೆಕ್ಕ ಇಲ್ಲ. ಸ್ವಲ್ಪ ಕೊಡ್ತಾರ ಲೆಕ್ಕನ, ಇನ್ನು ಉಳಿದದ್ದು ಮುನುಗ್ತಾರ. ಇದಕ್ಕೇನಾದ್ರು ಕಂಪ್ಲೇಂಟ್ ಮಾಡಕ್ ಕಂಪ್ಲೇಂಟ್ ಅಲ್ರಿ, ನಾವ್ ಲೆಕ್ಕ ಕೇಳಕ್ ಬಂದವಿ. ಲೆಕ್ಕ ಕೊಡ್ರಿ ಅಂತ ಕೇಳ್ತಾರೆ. ಏನಂತಾರ ಧರ್ಮದರ್ಶಿಗಳ ಕಡೆ? ಈಗ ಅವ್ರೇನ ಏನ್ ಬಂದಿಲ್ರಿ ಇದುವರೆಗೆ ಆದ್ರ ಅವ್ರು ಬಂದಿಲ್ಲ, ಬರಕ ರೆಡಿ ಅಲ್ರಿ. ಸರ್ ಬರ್ರಿ ಸರ್ ಈ ಕಡೆ ಬರ್ರಿ. ನಿಮ್ಮ ಹೆಸರು? ನಾವು ವೀರಣ್ಣ ಗಂಗನರ್ಸಿ ಅಂತ. ಇಲ್ಲಿಂದ ಒಂದ್ 8 ಕಿಲೋಮೀಟರ್. ನಾವು ನಮ್ಮ ಊರ್ದ ಬೇಕಾದ್ರೆ ದುಡ್ಡು ಕೊಟ್ಟಿದ್ವಿ, ಭತ್ತ ಕೊಟ್ಟಿದ್ವಿ ಪ್ರತಿ ಬೆಳಿಗ್ಗೆ. ಇಲ್ಲಿವರೆಗೆ ಕೇಳಿದ್ರೆ ಏನು ಅಂತ ಲೆಕ್ಕಲ್ಲ ಗೊತ್ತಿಲ್ಲ. ನಾವು ಪ್ರತಿ ಜನರಲ್ ಬಾಡಿ ಮೀಟಿಂಗ್ ನಾವು ಮೆಂಬರ್ ಆಗಿದಾವೆ. ಪ್ರತಿ ಸಲ ಕೇಳಿದ್ರೆ ಕೊಡ್ತಾ ಏನಾದ್ರು ಹೇಳ್ತಾರ. ಈ ಸಲ ಹಿಂಗ್ ಹೇಳಿದ್ಕೆ ಸ್ವಾಮಿ ಚೇಂಜ್ ಮಾಡ, ಆ ಸಲ ಕೇಳಿದ್ರೆ ಅವ್ರು ಚೇಂಜ್ ಮಾಡಿದ್ರು, ಹಿಂಗ್ ಮಾಡಕ್ ಕೊಂಡ್ರ. ಈ ಸಲ ಸಿದ್ಲಿಂಗ ಸ್ವಾಮಿಗಳು ಚೇಂಜ್ ಮಾಡಿದ್ರಲ್ಲ, ಚೇಂಜ್ ಮಾಡ ಅವಾಗ ಈಸ ಆಗಿತ್ತಲ್ಲ. ಅವ್ರು ಅವಾಗ ಅವ್ರ ಮೇಲೆ ಸ್ವಾಮಿಯವ್ರಿಗೆ ಭಕ್ತಿ ಭಿನ್ನಾಪ್ರಿ ಯಾವಾಗಿಲ್ಲ, ಇವರೇ ಧರ್ಮದರ್ಶಕ ಸೃಷ್ಟಿ ಮಾಡ್ತಾ ಇದಾರೆ. ಈಗ ನಿಮ್ದು ಹೆಂಗ ಆಗ್ಬಿಟ್ಟೈತೆ ಅಂದ್ರೆ ಯಾರು ಪ್ರಿನ್ಸಿಪಾಲ್ ಕರ್ಕ ಬರೋದು ಆಡಳಿತ ಮಂಡಳಿ ಹೇಳ್ದಂಗ್ ಕೇಳ್ಬೇಕು. ಪ್ರಿನ್ಸಿಪಾಲ್ ಇಲ್ಲ ಆತರ ನಡೀತೈತೆ ಅಂತೇಳಿ ಈಗ ಹಂಗ ಆಗಬಾರ್ದು, ಎಲ್ಲ ಲೆಕ್ಕ ಕೊಡಿ ಅಂತ ಎಲ್ಲ ಜನಗಳು ಈಗ ಧರ್ಮದರ್ಶಿಗಳ ವ್ಯವಹಾರಕ್ಕೆ ಶ್ರೀಗಳು ಬಲಿ ಆಗ್ತಾ ಬರ್ತಾವ್ರಲ್ಲ, ಏನಂತ ಅದು ಇವ್ರ ಕಾಪಾಡಕ ಶ್ರೀಗಳು ಹೋಗ್ತಾ ಇಲ್ಲ, ಅದಕ್ಕೆ ಬಲಿ ಮಾಡ್ತಾ ಇದ್ರ. ಶ್ರೀಗಳ ಇದ್ರ ವಿರುದ್ಧ ನಿಂತವ್ರೆ, ವಿರುದ್ಧ ನಿಂತಾರ. ಅವ್ರು ಚೇಂಜ್ ಮಾಡಿ ಅವ್ಯವಹಾರ ಆಕೈತೆ ಅಂತ ಅವ್ರು ಹೇಳಿದಾರ. ಅದಕ್ಕ ನೀವು ಬೆಂಗಳೂರಾಗ ಶ್ವಾಸ ಗುರು ಮಾಡಿ ಅದನ್ನ ಬಿಡ್ರಿ ಇದನ್ನ ಬಿಡ್ರಿ ಅಂತಾರಂತ. ಇವ್ರು ಮಾಡ್ಬೇಕಾದ್ರೆ ಅವ್ರ ಮುಂಚೆ ಶ್ವಾಸ ಗುರು ಇದ್ರಲ್ಲ ಅಲ್ಲಿ ಬೆಂಗಳೂರಾಗ. ಧರ್ಮದರ್ಶಿಗಳು ಏನ್ ಹೇಳ್ತಾರ ಅದ್ ಮಾತ್ರ ಮಾಡ್ಕೊಂಡಿರ್ಬೇಕು. ಸ್ವಾಮಿಗಳು ಭಕ್ತರಿಗೆ ಹಚ್ಚಿರ್ಬಾರ್ದು, ಆ ತರ ಆಗೈತಿ. ಈಗ ಹಂಗ ಆಗ್ಬಾರ್ದು ಅಂತ ಎಲ್ಲ ಭಕ್ತರಿಗೆ. ಶಿವಶಂಕರ್ ಕೂಡ ಹೊರಗೆ ಇವತ್ತವರೆಗೆ ಬಂದಲ್ಲ. ಮಾಜಿ ಶಾಸಕರು ಎಚ್ ಎಸ್ ಶಿವಶಂಕರ್ ಅವ್ರು ಇವತ್ತು ಬಂದಲ್ಲ. 2005 ಶಿವಶಂಕರ್ ಜಗಳೂರು ಅಲ್ಲ ಇಲ್ಲಿ ಲೋಕಲ್ ಹರಿಹರ ತಾಲೂಕ. ಅವ್ರು ಅವತ್ತು ಲೆಕ್ಕ ಕೇಳಿದ್ರು, ಅವತ್ತು ಅವ್ರು ಹೊರಗೆ ಹಾಕಿದ್ರೆ ಇವತ್ತು ಮಾಡಿದ ಕಾಲಿಟ್ಟಲ್ಲ ಅವರು ಇಲ್ಲಿ. ಹಂಗಾಗಿ ಬಡ ಓಟು ರಾಜಕೀಯ ಇದ್ ಮಾಡ್ಕೊಂಡು ಮಾಡ್ತಾರ. ಇವತ್ತ ಬಂದಿರೋದು ಇಲ್ಲಿವರೆಗೆ ಸಾಮಾನ್ಯ ಯಾರು 90% ಬಂದಿಲ್ಲ, ಎಲ್ಲ ಹೊರಗಿಂದ ಬಂದವ್ರ ಭಕ್ತ ಹೋದ್ರು. ನಮ್ಮ ಎಲ್ಲ ಸರಿ ಆಗ್ಬೇಕಂದ್ರೆ ಲೆಕ್ಕ ಚುಕ್ತಾ ಆಗ್ಬೇಕು. 2008 ಇಲ್ಲಿವರೆಗೆ ಭಕ್ತರು ಕೊಟ್ಟದ್ದು, ಸರ್ಕಾರ ಕೊಟ್ಟದ್ದು ಲೆಕ್ಕ ಆಗ್ಬೇಕಂತ ಕೇಳ್ತಾರ. ಸುಮಾರು ಒಂದು 8 ವರ್ಷದ ಲೆಕ್ಕ. 8 ವರ್ಷ ಲೆಕ್ಕ ಆಗ್ಬೇಕು. ಚಂದ್ರಶೇಖರಪ್ಪ ಗುಳದಾಳಿ. ಎಷ್ಟು ವರ್ಷ ನಿಮ್ಗೆ? ನಮ್ಗೆ 66 ವರ್ಷ. ಈ ಇಳಿ ವಯಸ್ಸಲ್ಲೂ ಪಾಪ ಮಠದ ಪರವಾಗಿ ಹೋರಾಟಕ್ಕೆ ಬಂದಿದ್ದೀರಾ. ಸಮಾಜಕ್ಕೆ ಅನ್ಯಾಯ ಸಹಿಸಲ್ಲ. ಹೌದೌದು. ಈಗ ಎಲ್ಲರೂ ಮಠ ಸಲುವಾಗಿ ನಮ್ಮ ಮಠ ಹೆಂಗಿತ್ತು, ಎಲ್ಲಾ ಮಠಗಳು ಹೆಂಗದವು, ನಮ್ ಮಠ ಹೆಂಗದವು. ಈಗ ನಮ್ ಜನ ಹೆಂಗಂತ ಮಾಡಿದೆ, ನಮ್ ಜನ ಒಬ್ಬಲ್ಲಿ ಹಿಡಿಯೋದು 8 ಶೋ ಹಿಡಿಯೋದು ಸಮ. ಇನ್ ಬೇರೆ ಸಮಾಜ ಹಂಗಲ್ಲ, ಒಬ್ಬನ್ನ ನಮ್ ಜನ ಒಪ್ಪಿಸ್ಬೇಕಾದ್ರೆ 8 ಶೋ ಹಿಡ್ದಂಗ. ಆ ಜನ ನಮ್ ಜನ ಹಂಗ್ ಮಾಡಿ ಶಿವಶಂಕರ್ ಅತ್ಲಾಗ ಹೋದ್ರು, ಇವ್ರು ಇತ್ಲಾವಾದ್ರು. ಹಿಂಗೆಲ್ಲ ಭಿನ್ನ ಮತ ಮಾಡಿ ಬೇರೆ ಮಾಡಿ ಈ ಮಠದ ಗಂಟು ಎಲ್ಲಾ ಅಪರಿಸ್ಯಾರ. ಅದ್ ಯಾರ್ಯಾರು ಅಪರಿಸ್ಯಾರ ಕಮಿಟಿ ಏನಿದೆಲ್ಲ ಆ ಕಮಿಟಿ ಸಂಬಂಧಪಟ್ಟದ್ದೇ ಅಪರಿಸ್ಯಾರ. ಅದು ಅವ್ರು ನೋಡ್ರಿ ಬೇಕೀಗ ಅಲ್ಲೆಲ್ಲ ಲೆಕ್ಕ ಕೊಡ. ಪಾಪ ಯಾರೇನು ಎಲ್ಲಿ ಏನ್ ತಗೊಂಡ್ರ ಗಂಟು ಎಲ್ಲೆಲ್ಲಿ ಬಂತು ಏನಂದ್ರೆ 2008 ಇಲ್ಲಿ ಮಠ ಲೆಕ್ಕ ಕೊಡಬೇಕು. ತುಮಕೂರಲ್ಲಿ ಸಿದ್ಧಗಂಗಾ ಮಠ ಐತೆ, ತ್ರಿವಿಧ ದಾಸೋಹಿಗಳು. ಇಲ್ಲಿ ನಿಮ್ಮ ಮಠದಿಂದ ಸ್ಕೂಲು ವಸತಿ ಏನು ಚೌಟ್ರಿ ಸ್ಕೂಲ್ ಬೇಡ, ಚೌಟ್ರಿ ಇಲ್ಲ. ಒಂದು ಚೌಟ್ರಿ ಮಾಡಿದ ಸ್ಕೂಲ್ ಮಾಡಿಲ್ಲ, ಪಕ್ಕದ ಮಠ ಐತಿ ನೋಡ್ಕೊಂಡ್ ಸರ್. ಎಲ್ಲಾ ಮಠಗಳು ಇಂಪ್ರೂವ್ಮೆಂಟ್ ಅದಾವ ಸರ್. ಪ್ರತಿಯೊಂದ್ ಮಠ ಇದರಿಂದ ಕೆಳಗ 10 ವರ್ಷ ರೆಡಿ ಆಗಿರೋ ಮಠಗಳು ಫುಲ್ ಇಂಪ್ರೂವ್ಮೆಂಟ್ ಅದಾವ ಸರ್. ಇಲ್ಲಿ ಏನೈತೆ ಸರ್ ನೀವು ನೋಡ್ರಿ ಸರ್, ಇಲ್ಲ ಏನೈತಿ ಖಾಲಿ ಎಲ್ಲದ ಎಲ್ಲಾ ಕಾಲೇಜ್ ಒಂದು ಸ್ಕೂಲ್ ಒಂದು ಇದು ಇಲ್ಲ ಸರ್. ಬಡವರು ಸಾಕಷ್ಟು ಬಡವರು ಅದಾರ ಸರ್. ಬೇರೆ ಇದಕ್ಕ ಸ್ಕೂಲಿಗೆ 50,000 ರೂಪಾಯಿ ದುಡ್ಡು ಕಟ್ತಾ ಇದಾರ. ನಮ್ ಸ್ಕೂಲಿಗೆ ನಮ್ಮ ಇದಕ್ಕ
ಸೇರ್ತೈತಿ, ನಾವ್ ದುಡ್ಡು ಕಟ್ಟಿದ್ ನಮ್ ಇದಕ್ಕ ಸೇರ್ತೈತಿ. ಒಂದ್ ಕಾಲೇಜ್ ಇಲ್ಲ, ಒಂದ್ ಇದು ಇಲ್ಲ, ಏನ್ ಮಾಡ್ತಾ ಇದಾರ ಹೇಳಿ? ಲೆಕ್ಕ ಚುಕ್ತ ಆಗ್ಲೇಬೇಕು. ಆಗ್ಲೇಬೇಕು ಸರ್, ಲೆಕ್ಕ ಚುಕ್ತ ಆಗ್ಲೇಬೇಕು ಸರ್. ಯಾರ್ ನಿವೃತ್ತಿ ಈಗ ಹೊಂದ್ಬೇಕು ಏನ್ ಟ್ರಸ್ಟ್ ಐತಲ್ರಿ ಅವ್ರೆಲ್ಲ ಇರಬಾರ್ದು ಅದ್ರಾಗ. ಇರಬಾರ್ದು. ಹೌದು ಈ ಸಲ ಲೆಕ್ಕ ಕೊಡ್ಲಿಲ್ಲ ಅಂದ್ರೆ ಅವರೆಲ್ಲ ಹೌದೌದು ಎಲ್ಲ ಬಹಿಷ್ಕಾರ ಬಹಿಷ್ಕಾರ ಆಗ್ತೇವೆ, ಚಳವಳಿ ಮಾಡ್ತೇವೆ. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.